Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Today I am standing alone. ನಾನು ಈ ದಿನದಲ್ಲಿ ಒಂಟಿಯಾಗಿ ನಿಂತಿದ್ದೇನೆ. But behind my wife is there. ಆದರೆ ನನ್ನ ಹಿಂದೆ ನನ್ನ ಹೆಂಡತಿ ಇದ್ದಾರೆ. You know, ladies have some problems. Every monthly problems. ಹೆಂಗಸರಿಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತದೆ. It is called monthly problem. ಮಂತ್ಲಿ ಪ್ರಾಬ್ಲಮ್. So now she is sitting and translating to me. ಕುಳಿತುಕೊಂಡು ನನಗೆ ಟ್ರಾನ್ಸ್ಲೇಟ್ ಮಾಡುತ್ತಿದ್ದಾರೆ. Anything she is glorifying to the Lord. ದೇವರ ನಾಮವನ್ನು ಮಹಿಮೆಪಡಿಸುತ್ತಿದ್ದಾರೆ. Today God has spoken with me. ದೇವರು ಈ ದಿನ ನನ್ನ ಸಂಗಡ ಮಾತನಾಡಿದ್ದಾರೆ. God's plan for us is always good. ದೇವರ ಒಂದು ಪ್ಲಾನ್ ನಮ್ಮ ಮೇಲೆ ಯಾವಾಗಲೂ ಒಳ್ಳೆಯದಾಗಿರುತ್ತದೆ. I'm telling again and again, God's plan for us is always good. ಯಾವಾಗಲೂ ದೇವರ ಚಿತ್ತವು ನಮಗೆ ಒಳ್ಳೆಯದಾಗೇ ಇರುತ್ತದೆ. Many times we feel this is a bad time we are facing. ಅನೇಕ ಸಾರಿ ನಾವು ಅಂದುಕೊಳ್ಳುತ್ತೇವೆ ಇದು ಕೆಟ್ಟ ಗಳಿಗೆ ನಾವು ಅನುಭವಿಸುತ್ತಿರುವುದು ಎಂಬುದಾಗಿ. Without God plans, nothing will enter into you. ದೇವರ ಚಿತ್ತವಿಲ್ಲದೆ ಯಾವುದೂ ನಿನ್ನಲ್ಲಿ ಪ್ರವೇಶಿಸುವುದಿಲ್ಲ. When it enter into you, you want to learn many things in your life. ಯಾವಾಗ ನಿನ್ನಲ್ಲಿ ಪ್ರವೇಶಿಸುತ್ತದೋ ನೀನು ಅನೇಕ ವಿಷಯಗಳನ್ನು ಕಲಿತುಕೊಳ್ಳಬೇಕು. Hallelujah. 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 That's why Jeremiah, God said to Jeremiah 29:11 words. ದೇವರು ಯೆರೆಮೀಯನಿಗೆ ಹೇಳಿದ್ದಾರೆ, ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ. For I know the thoughts that I think towards you, says the Lord, the thoughts of peace and not of evil, to give you a future, not a hope. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಆಲೋಚನೆಗಳಲ್ಲ, ಹಿತದ ಯೋಚನೆಗಳೇ. ನೀವು ನನಗೆ ಮೊರೆಯಿಡಿರಿ. God always He will give a thoughts of peace. ದೇವರು ಯಾವಾಗಲೂ ಸಮಾಧಾನದ ಒಂದು ಆಲೋಚನೆಗಳನ್ನೇ ಕೊಡುತ್ತಾರೆ. Whichever you want to take, see, there is a man of God. He was preaching. It was went well in that crusade. ದೇವರ ಮನುಷ್ಯರು ಒಬ್ಬರಿದ್ದರು, ಪ್ರಸಂಗಿಸುತ್ತಲೇ ಇದ್ದರು. ಒಂದು ಕ್ರೂಸೇಡ್ ಅಲ್ಲಿ ಚೆನ್ನಾಗಿ ನಡೆಯುತ್ತಿತ್ತು. Suddenly one thing is knowingly unknowingly mistake is spoken. ಗೊತ್ತಿಲ್ಲದೋ ಒಂದು ತಪ್ಪನ್ನು ಮಾತನಾಡಿದರು. What happened in that crusade? ಏನಾಯ್ತು ಆ ಒಂದು ಪ್ರಾರ್ಥನೆ? Everybody started to murmur about that man of God. ಆ ದೇವರ ಮನುಷ್ಯನ ಬಗ್ಗೆ ಎಲ್ಲರೂ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. It is 100% is not given, but is given 99% best word of God from the Lord. 99% ದೇವರಿಂದ ಒಳ್ಳೆ ವಚನವನ್ನು ಕೊಟ್ಟಿದ್ದಾರೆ. But what happened? One thing, he missed to say something, he mistakenly said something. ಆದರೆ ಒಂದು ವಿಷಯ, ಅವರು ಏನೋ ಹೇಳುವ ಬದಲು ಏನೋ ಹೇಳಿಬಿಟ್ಟರು. What happened? ಏನಾಯ್ತು? All congregation, the crusade people was started to murmur that 1%, but not 99%. ಆ ಒಂದು 99% ಒಳ್ಳೆಯದನ್ನು ಮಾತನಾಡಲಿಲ್ಲ, ಆ 1% ತಪ್ಪು ಹೇಳುವುದನ್ನೇ ಎಲ್ಲರೂ ಗುಣಗುಟ್ಟುವುದಕ್ಕೆ Whichever thoughts you are taking, you are, the Bible says. ನೀನು ಏನು ಆಲೋಚಿಸುತ್ತೀಯೋ ಅದೇ ನೀನು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. So the thought will give you depth and life. ಆ ಆಲೋಚನೆಯು ಮರಣ ಮತ್ತು ಜೀವವನ್ನು ಕೊಡುತ್ತದೆ. That's why the Bible answering Jeremiah, I know your thoughts, I think towards you, the peace to give, not to give evil, says the Lord. ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. Hallelujah. Hallelujah. So when ahitya is coming, its evil is coming to you, you want to ignore and avoid. ಯಾವಾಗ ನಿನ್ನ ಹತ್ರ ಕೆಟ್ಟದು ಬರುತ್ತಿದೆಯೋ ಅದನ್ನು ನೀನು ಅವಾಯ್ಡ್ ಮಾಡಬೇಕು. When you allow, it will come and stand and sit and waste your time. ನೀನು ಯಾವಾಗ ಅದನ್ನು ಪ್ರವೇಶಿಸಲು ನೀನು ಸಮಯ ಕೊಡುತ್ತೀಯೋ ಅದು ಪ್ರವೇಶಿಸಿ ನಿನ್ನ ಸಮಯವನ್ನು ಕಳೆದು ಬಿಡುತ್ತದೆ. Not only taking your time, but you're breaking your peace. ನಿನ್ನ ಸಮಯವನ್ನೇ ತೆಗೆದುಕೊಳ್ಳುವುದಿಲ್ಲ, ನಿನ್ನ ಸಮಾಧಾನವನ್ನು ಕೆಡಿಸುತ್ತದೆ. The word is two-edged sword. ವಾಕ್ಯವು ಎರಡು ಅಂಚಿನ ಖಡ್ಗವಾಗಿದೆ. That's why God said in the Bible, your tongue is the greatest weapon. ಅದಕ್ಕೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ನಿನ್ನ ನಾಲಿಗೆಯು ಎಲ್ಲದಕ್ಕಿಂತ ದೊಡ್ಡ ಒಂದು whatever you sound, ನೀನೇನೆಲ್ಲ ಶಬ್ದ ಮಾಡುತ್ತೀಯೋ that will go and work and come back to
to ಅದು you. ಹೋಗಿ ಕೆಲಸ ಮಾಡಿ ಬರುತ್ತದೆ. That's why the evil people will sound bad. We will receive that bad sound in our hearts. Our hearts will be corrupt. Our hearts will be peaceless. ಒಂದು ಕೆಟ್ಟ ಮನುಷ್ಯರು ಕೆಟ್ಟದನ್ನು ಮಾತನಾಡುವಾಗ ಅದನ್ನು ನಾವು ತೆಗೆದುಕೊಂಡಾಗ ಅದು ನಮ್ಮನ್ನು ಅದು ಆಳ್ವಿಕೆ ಮಾಡುತ್ತದೆ. That's why God is saying, my dear ones, I have thoughts about you to reward and give you best peace in your life. ದೇವರು ಹೇಳುತ್ತಿದ್ದಾರೆ, ನಿನಗೆ ಒಂದು ಒಳ್ಳೆ ರಿವಾರ್ಡ್ ಅನ್ನು ಕೊಟ್ಟು ನಿನಗೆ ಒಂದು ಸಮಾಧಾನವನ್ನು ಕೊಡಲು ಬಯಸುತ್ತಿದ್ದಾರೆ. When you receive the peace, secondly 12th verse says, then you will call upon me and you go and pray to me and I will listen you. 12ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ನೀವು ನನಗೆ ಮೊರೆಯಿಡಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. Hallelujah. Hallelujah. If you are having evil in you, when you pray, the prayer never answer in your life because God has planned upon your life. It want to be peace. ನಿನ್ನಲ್ಲಿ ಯಾವಾಗ ಕೆಟ್ಟದಿರುತ್ತದೋ ಆ ಸಮಯದಲ್ಲಿ ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಯು ಸದುತ್ತರವು ಸಿಗುವುದಿಲ್ಲ. When you pray in peacefully, God will answer. So he's saying, when you receive hope and peace and come to me and call unto me, I will listen your prayer, it says. ನೀನು ಸಮಾಧಾನದಿಂದ ಪ್ರಾರ್ಥಿಸಿದರೆ ನೀನು ನನ್ನನ್ನು ಕರೆ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ. Hallelujah. 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 Where you want to tune up today, my dear ones? ಪ್ರಿಯರೇ, ಎಲ್ಲಿ ನೀವು ಟ್ಯೂನ್ ಅಪ್ ಆಗಬೇಕು? Hallelujah. Hallelujah. What you are having in your heart, what you are receiving in your heart, what you are meditating in your heart, what you are glorifying in your heart, check yourself and turn to God. ನಿನ್ನ ಹೃದಯದಲ್ಲಿ ಏನಿದೆ, ಯಾವುದನ್ನು ನೀನು ಧ್ಯಾನಿಸುತ್ತಿದ್ಯಾ ಅದನ್ನು ನೀನು ಪರೀಕ್ಷಿಸಿಕೊಂಡು ದೇವರ ಕಡೆಗೆ ತಿರುಗಿಕೋ. Hallelujah. Hallelujah. Listens God's your prayer. ದೇವರು ನಿನ್ನ ಪ್ರಾರ್ಥನೆಯನ್ನು He ಆಲಕಿಸುತ್ತಾನೆ. listens your prayer and your prayer will be answered, Bible says. ಸತ್ಯವೇದ ಹೇಳುತ್ತದೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸುತ್ತಾನೆ. Not only that, in 33:3 verses we can see. ಅದೇ ಅಲ್ಲ, 33ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ, Call unto me. ನನ್ನನ್ನು ಕೇಳಿಕೋ. Call to me. ನನ್ನನ್ನು ಕೇಳಿಕೋ. And I will answer you. ನಾನು ನಿನಗೆ ಸದುತ್ತರವನ್ನು And I ದಯಪಾಲಿಸಿ show you great and mighty things which do not you know. ನಿನಗೆ ತಿಳಿಯದ ಮಹತ್ತಾದ ಗುಡಾರ್ಥಗಳನ್ನು ಗೋಚರಪಡಿಸುವೆನು. Hallelujah. Hallelujah. When you have peace, when you are sitting in the presence of God in the prayer, God going to show the greater miraculous thing, hidden thing, and treasure and secret things to you. ಯಾವಾಗ ದೇವರ ಸನ್ನಿಧಾನದಲ್ಲಿ ನೀನು ಕುಳಿತುಕೊಳ್ಳುತ್ತೀಯೋ, ದೇವರು ಒಂದು ಅಡಗಿರುವ ಗುಡಾರ್ಥಗಳನ್ನು ನಿನಗೆ ತೋರಿಸಿಕೊಡುತ್ತಾರೆ. Hallelujah. 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 Some people will say, ಸ್ವಲ್ಪ ಜನರು ಹೇಳುತ್ತಾರೆ, I have so much problems, brother. ನನಗೆ ತುಂಬಾ ಪ್ರಾಬ್ಲಮ್ ಇದೆ ಬ್ರದರ್. I could not able to take it away from my brother. ನನ್ನ ಒಂದು ಮೈಂಡ್ ಅಲ್ಲಿ ತೆಗೆದು ಹಾಕುವುದಕ್ಕೆ ಆಗುತ್ತಿಲ್ಲ. Why God unloads me, God, brother? ಯಾಕೆ ದೇವರು ಇದನ್ನು ಕಳಿಸಿದ್ದಾರೆ? And Bible says in Romans chapter 8:28. ಸತ್ಯವೇದದಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನ What it says? ಏನು ಹೇಳಲ್ಪಟ್ಟಿದೆ? Wonderfully says, everything work together who loves God. It's good. Come on, read somebody. I'll only read. Wait. Thank you, Jesus. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28 verses. 28ನೇ ವಚನ. And we know that all things work together for good to those who love God, to who are called according to His purpose. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ. Everything is happened to you, but you don't want to worry. But we are calling for His purpose. So bad will happen, good will happen, sometimes sad will happen, sometimes we will be enjoying, everything will happen. But overall, why God allows means for your good. ಎಲ್ಲ ಒಳ್ಳೆಯದು ಆಗುತ್ತದೆ ಸಹ ಕೆಟ್ಟದು ಆಗುತ್ತದೆ, ಆದರೆ ದೇವರು ಎಲ್ಲವನ್ನು ಒಳ್ಳೆಯದಕ್ಕೆ ಮಾಡುತ್ತಾರೆ. When bad will happen, you don't want to worry about bad things and be settled in that area. ಕೆಟ್ಟದು ನಡೆದಾಗ ಅದರ ಬಗ್ಗೆ ಚಿಂತಿಸಿ ಅದರಲ್ಲೇ ಕುಳಿತುಕೊಳ್ಳಬಾರದು. Don't put that bad thing before you and see all the time and don't murmur it, but throw it back to
to you and walk towards to Jesus. ಕೆಟ್ಟದನ್ನು ನಿನ್ನ ಮುಂದೆ ಬಂದಾಗ ಅದನ್ನು ಬಿಸಾಡಿ ಬಿಟ್ಟು ಯೇಸು ಸ್ವಾಮಿ ಹಿಂದೆ ನೀನು ನಡೆ. Don't trust in anyone. The Bible says, trust in the Lord Almighty God. Don't trust in the charities. Don't trust in your properties or anything, kings or kingdoms. But trust in the Lord. But you never change in your life. ಸತ್ಯವೇದ ಹೇಳುತ್ತದೆ, ಯಾರನ್ನೂ ನಂಬಬೇಡ, ಯಾವುದರಲ್ಲೂ ನಂಬಿಕೆ ಇಡಬೇಡ, ದೇವರನ್ನಷ್ಟೇ ನಂಬು. Hallelujah. Hallelujah. The Bible declared it is that it's everything happens to His people who called according to His purpose. Everything good will happen to you, but you do not want to leave that place. ದೇವರ ಒಂದು ಚಿತ್ತವು ಒಳ್ಳೆಯದನ್ನೇ ಮಾಡುತ್ತದೆ, ಆದರೆ ನೀನು ಅದಕ್ಕೆ ಅಂಟಿಕೊಂಡಿರಬೇಕು. But what Bible says, ಸತ್ಯವೇದ ಹೇಳುತ್ತದೆ, if you have crooked mind, carnal mind, ನಿನ್ನ ಒಂದು ಸರಿಯಾಗಿ ಇಲ್ಲದ ಮೈಂಡ್ ಇದ್ದರೆ what will happen, you know? ಏನಾಗುತ್ತದೆ The ಗೊತ್ತಾ? Bible says 8th chapter saying verses 6. ಸತ್ಯವೇದ ಹೇಳುತ್ತದೆ 8ನೇ ಅಧ್ಯಾಯ 6ನೇ ವಚನ, For to be carnal minded is death, but to be spiritually minded is life and peace. ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮದವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. Hallelujah. Hallelujah. When your heart is tuning, my dear ones, ಪ್ರಿಯರೇ, ನಿಮ್ಮ ಹೃದಯ ಯಾವುದಕ್ಕೆ ಟ್ಯೂನ್ ಆಗುತ್ತಿದೆ? God has given abundant peace to you. He has died for you. He is a priest of prince. He has given complete peace into your life. He has given strength to your life. But whomever you are meditating every day, you are meditating about carnal mind or spiritual mind. ದೇವರು ನಿನಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ, ಆದ್ರೆ ನೀನು ಯಾವುದರ ಬಗ್ಗೆ ಆಲೋಚನೆ ಮಾಡುತ್ತಿದೀಯ? ಪವಿತ್ರಾತ್ಮದ ಬಗ್ಗೆ, ಶಾರೀರದವುಗಳ ಬಗ್ಗೆ? Come out from your situation. ಅದರಿಂದ ನೀನು ಹೊರಗೆ ಬಾ. God will bless you and release you and you will take into the right path. ದೇವರು ನಿನ್ನನ್ನು ಆಶೀರ್ವದಿಸಿ ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ. Hallelujah. 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 And 1 Corinthians chapter 3:9 says, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ what it says. ಏನು ಹೇಳುತ್ತದೆ? Hallelujah. What it says. ಏನು ಹೇಳುತ್ತದೆ? For we are God's fellow workers. You are God's freed. You are the God's building, says the Lord. ನಾವು Hallelujah. ದೇವರ ಜೊತೆ ಕೆಲಸದವರು, Hallelujah. ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ ಎಂಬುದಾಗಿ ಹೇಳಲ್ಪಟ್ಟಿದೆ. If God's building we are, God is dwelling in us. Anybody can shake that building. ನಾವು ದೇವರ ಕಟ್ಟಡವಾಗಿದ್ದರೆ ಅದನ್ನು ಯಾರಿಂದಲೂ ಅಲ್ಲಾಡಿಸಲು ಸಾಧ್ಯನಾ? See, this house is built from some engineer, some architect or something, masonry or something. Many people are come together and they built this house. I don't know 15 years back or 10 years back. I don't know which year they built it, but we are here. But this building, it's not shaken. ಈ ಮನೆಯು ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ ಇನ್ನ ಎಷ್ಟೋ ಜನ ಸೇರಿ ಕಟ್ಟಿರುತ್ತಾರೆ ಸ್ವಲ್ಪ ವರ್ಷಗಳ ಹಿಂದೆ, ಆದರೆ ಈ ಬಿಲ್ಡಿಂಗ್ ಅನ್ನು ಅಲ್ಲಾಡಿಸಲು ಸಾಧ್ಯವಿಲ್ಲ. But you are the building of the living God, the Bible says. ಸತ್ಯವೇದ ಹೇಳುತ್ತದೆ, ಜೀವಿಸುವ ದೇವರಿಗೆ ನೀನೇ ಕಟ್ಟಡವಾಗಿದ್ದೀಯಾ. When you are the building, anyone can shake you. ನೀನು ಕಟ್ಟಡವಾದಾಗ ನಿನ್ನನ್ನು ಅಲ್ಲಾಡಿಸಲು ಯಾರಿಂದಲಾದರೂ ಸಾಧ್ಯ? But I tell you, if the Satan is builded you, you will be shaken. ಆದ್ರೆ ನಾನು ಹೇಳ್ತೇನೆ, ಸೈತಾನನು ನಿನ್ನನ್ನು ಕಟ್ಟಿದ್ದರೆ ನಿನ್ನನ್ನು ಸುಲಭವಾಗಿ ಅಲ್ಲಾಡಿಸಬಹುದು. Be careful and change your life. ತುಂಬಾ ನೀನು ಜಾಗೃತಿಯಾಗಿದ್ದು ಜೀವನವನ್ನು ಸರಿಪಡಿಸಿ. Every words come from you, let it be glorify the Lord Jesus Christ. ಪ್ರತಿಯೊಂದು ಮಾತು ನಿನ್ನಿಂದ ಹೊರಡುವುದು ಯೇಸು ಸ್ವಾಮಿಯ ನಾಮವನ್ನು ಘನಪಡಿಸಲಿ. Whenever you go and do anything to anyone, your intentions will be godly intentions. ನೀನು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದರೆ ಒಂದು ದೇವರ ಒಂದು ಆಲೋಚನೆ ಇರಬೇಕು. If you are helping somebody, help in a good manner, that God dwells in that building. ನೀನು ಯಾರಿಗಾದರೂ ಸಹಾಯ ಮಾಡಿದರೆ ನೀನು ದೇವರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಹಾಯ ಮಾಡಬೇಕು. ಯಾಕಂದ್ರೆ don't ever think yourself something and help to them, you will be in punishment. ನಿನ್ನನ್ನು ನೀನೇ ಏನೋ ಒಂದು ತಿಳಿದುಕೊಂಡು ಹೆಚ್ಚಿಸಿಕೊಂಡು ನೀನು ಸಹಾಯ ಮಾಡಲು ಮುಂದೆ ಹೋಗಬೇಡ. ಯಾಕಂದ್ರೆ ಅದಕ್ಕೆ ನೀನು ಒಂದು ದೇವರಿಂದ ಒಂದು ಪನಿಷ್ಮೆಂಟ್ ಅನ್ನು ಅನುಭವಿಸಬೇಕು. The Bible says, seriously listen this verse. ಸತ್ಯವೇದವು ಹೇಳುತ್ತದೆ, ಒಂದು ಜಾಗೃತಿಯಾಗಿ ಕೇಳಿರಿ ಈ ವಚನ. 16th verse, same chapter, 16th verse. Do you know that you are the temple of God and that Spirit of God dwells in you? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ,
ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? See, the Bible, Paul says, you are forgetting who you are. ಪೌಲನು ಇಲ್ಲಿ ಹೇಳುತ್ತಿದ್ದಾರೆ, ನೀನು ಯಾರು ಎಂಬುದಾಗಿ ನೀನೇ ಮರೆತು ಹೋಗುತ್ತಿದ್ದೀಯಾ. We'll go to temple or church or any masjid, will feel cleanness and freshness and perfume and everything in present. ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ, ಒಂದು ಚರ್ಚಿಗೆ, ಯಾವುದಕ್ಕೆ ಹೋದರೂ ಒಂದು ಶುದ್ಧವಾಗಿರುತ್ತದೆ. You know why? ಯಾಕೆ ಗೊತ್ತಾ? They feel that God will dwelling place. ಯಾಕಂದ್ರೆ ಅದು ದೇವರು ವಾಸಿಸುವ ಸ್ಥಳ ಎಂಬುದಾಗಿ But ಅಂದುಕೊಳ್ಳುತ್ತಾರೆ. what about you? What filthy things are filled in your heart? ಆದರೆ ನಿನ್ನ ಬಗ್ಗೆ ಏನು, ನಿನ್ನ ಹೃದಯದಲ್ಲಿ ಎಂತ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೀಯಾ? Paul is saying to you, ಪೌಲನು ಇಲ್ಲಿ ಹೇಳುತ್ತಿದ್ದಾರೆ, every indecent people, then Paul is telling to them, ಪ್ರತಿಯೊಬ್ಬರಿಗೂ ಪೌಲನು ಇಲ್ಲಿ ಹೇಳುತ್ತಿದ್ದಾರೆ, you are the temple of living God. ನೀನು ಒಂದು ಜೀವಿಸುವ ದೇವರಿಗೆ ಆಲಯವಾಗಿದ್ದೀಯಾ. Then you want to keep yourself correct and perfect. ನಿನ್ನ ಒಂದು ಆಲಯವನ್ನು ನೀನು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. If you are not clean in that area, God cannot dwell in your place, in your heart. ಆ ಒಂದು ಹೃದಯವನ್ನು, ಶರೀರವನ್ನು ಸರಿಯಾಗಿ ಇಟ್ಟುಕೊಳ್ಳದೆ ಇದ್ದರೆ ದೇವರು ವಾಸಿಸಲು ಸಾಧ್ಯವಿಲ್ಲ. But one more verse is that very, very strong word. ಇನ್ನೊಂದು ವಚನವಿದೆ, ಬಲವುಳ್ಳ ವಚನ. It is 17. If anyone defeats the temple of God, God will destroy them. For the temple of God is holy, which temple is you are. 17ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. Sometimes pastors, sometimes believers, sometimes evangelists, sometimes everyone just they'll say, anybody will come and do something to me, God will destroy them. ಅನೇಕ ಪಾಸ್ಟರ್ಗಳು, ಎವಾಂಜಲಿಸ್ಟ್ಗಳು ಅನೇಕರು ಹೇಳುತ್ತಾರೆ, even believers also, ಬಿಲೀವರ್ಸ್ ವಿಶ್ವಾಸಿಗಳು ಸಹ ಹೇಳುತ್ತಾರೆ, ದೇವರ ಆಲಯ ನಾನಾಗಿದ್ದರೆ ನನ್ನನ್ನು ಕೆಡಿಸಿದರೆ ಅವರು ಕೆಟ್ಟು ಹೋಗುತ್ತಾರೆ. I will put this question to you, my dear ones who are watching. ಪ್ರಿಯರೇ, ನಾನು ಈ ಪ್ರಶ್ನೆಯನ್ನು ನಿಮಗೆ ಹಾಕುತ್ತೇನೆ, ಯಾರೆಲ್ಲ if yourself destroying the temple of God like unholy, wicked ways, all sinful, what will happen to you? ನಿನ್ನ ಆಲಯವನ್ನು ಪಾಪದಿಂದ ಮತ್ತು ಕೆಟ್ಟ ಆಲೋಚನೆಗಳಿಂದ ನಿನ್ನ ಆಲಯವನ್ನು ನೀನೇ ಕೆಡಿಸಿಕೊಂಡರೆ ಏನಾಗುತ್ತದೆ? Even God will destroy you too. ದೇವರು ನಿನ್ನನ್ನು ಸಹ ಒಂದು ಕೆಡಿಸಿ ಬಿಡುತ್ತಾರೆ. Be careful. This message is somebody they want to change, so God is speaking with me. ತುಂಬಾ ಜಾಗೃತಿಯಾಗಿರಿ. ಈ ಒಂದು ಸಂದೇಶವು ಯಾರನ್ನೋ ದೇವರು ಮಾರ್ಪಡಿಸಬೇಕೆಂಬುದಾಗಿ ದೇವರು ಮಾತನಾಡುತ್ತಿದ್ದಾರೆ. Hallelujah. Hallelujah. This words is not from me, it's from God. Morning I was sitting and praying, Lord, what to preach today Sunday service. To many are waiting for my video. ಈ ವಾಕ್ಯವು ನಾನು ದೇವರನ್ನು ಕೇಳುತ್ತಿದ್ದೆ, ಏನು ನಾನು ಮಾತನಾಡಬೇಕು ಈ ದಿನ ಎಂಬುದಾಗಿ ಅನೇಕರು ವೀಕ್ಷಿಸುತ್ತಾರೆ. ದೇವರು ಈ ವಚನವನ್ನು God has given two things. ಎರಡು ವಿಷಯಗಳು ದೇವರನ್ನು ಕೊಟ್ಟಿದ್ದಾರೆ. One peace, one evil. ಒಂದು ಸಮಾಧಾನ ಮತ್ತು ಒಂದು peace, ಸಮಾಧಾನ. Evil and peace. ಕೆಟ್ಟದು. ಒಂದು ಸಮಾಧಾನ ಮತ್ತು ಒಂದು ಕೆಟ್ಟದ್ದು, ಅಸಮಾಧಾನ. One death and one life. ಒಂದು ಜೀವ ಮತ್ತು ಒಂದು ಮರಣ. How, Lord, this is your speaking today morning. How can it will be blessing for many? ನಾನು ಹೇಗೆ ದೇವರೇ, ಇದು ಯಾವ ರೀತಿಯಲ್ಲಿ ಅನೇಕರಿಗೆ ಆಶೀರ್ವಾದಕವಾಗಿರುತ್ತದೆ? Either we want to say all the time blessing and life and peace and life and deliverance and promises only we want to speak in Sundays. How can I speak about death? And Lord, how can I speak about evil? You people are doing evil. You are not following God's word and you're covering and putting all evil things. How can I speak with the people, O Lord? ದೇವರೇ, ಆಶೀರ್ವಾದ ಮತ್ತು ಆಶೀರ್ವಾದಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಮರಣದ ಬಗ್ಗೆ ಮತ್ತು ಕೆಟ್ಟದ ಬಗ್ಗೆ ಯಾವ ರೀತಿಯಾಗಿ ನಾನು ಮಾತನಾಡಲಿ? But many are deceiving to the evil forces and Satan deceiving many God's children. ಸೈತಾನನು ಅನೇಕ ದೇವರ ಮಕ್ಕಳನ್ನು ಕೆಡಿಸುತ್ತಿದ್ದಾರೆ. The end time came, everyone will be planned by Satan. ಒಂದು ಕಡೆಯ ದಿನಗಳಲ್ಲಿ ಸೈತಾನನು ಎಲ್ಲಾ ಆಲೋಚನೆಗಳಿಂದ ದೇವರ ಮಕ್ಕಳನ್ನು ಕೆಡಿಸಲು ಸಿದ್ಧವಾಗಿರುತ್ತಾರೆ. Every plans will operating in Satan. ಎಲ್ಲಾ ಒಂದು ಪ್ಲಾನ್ಸ್ ಆಪರೇಟ್ ಆಗುತ್ತದೆ. You know why? ಯಾಕೆ ಗೊತ್ತಾ? End time you will live it off. You will be faithful, you will be strong, you will be praying, you will be fasting and everything is fine. You want to reach your destination, that time attack will come. ನೀನು ಪ್ರಾರ್ಥನೆ
ಮಾಡುತ್ತಿದ್ಯಾ, ಉಪವಾಸ ಪ್ರಾರ್ಥನೆ, ದೇವರಲ್ಲಿ ವಾಕ್ಯವನ್ನು ಬಲಗೊಳ್ಳುತ್ತಿದ್ಯಾ, ಎಲ್ಲವನ್ನು ಮಾಡ್ತಿದ್ಯಾ. ಆದರೆ ಕಡೆಯದಾಗಿ ನಿನ್ನ ಒಂದು ನಿಲ್ದಾಣಕ್ಕೆ ನೀನು ಹೋಗುವ ಸಮಯದಲ್ಲಿ ಸೈತಾನನು, that time you have challenging you, my dear ones. ಆ ಸಮಯದಲ್ಲಿ ನಿನಗೆ ಒಂದು ಕಷ್ಟವಿರುತ್ತದೆ ಪ್ರಿಯರೇ. That time you want to overcome, my dear brothers and sisters. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆ ಸಮಯದಲ್ಲಿ ಜಯಿಸಬೇಕು. If you are not overcoming in that corner moment, you give up, you will be not in the right place, but you are in wrong place. ಆ ಸಮಯದಲ್ಲಿ ಶಾರೀರದ ಭಾವಗಳನ್ನು ನೀನು ಜಯಿಸದೇ ಇದ್ದರೆ ಸರಿಯಾದ ಒಂದು ಜಾಗದಲ್ಲಿ ಇರುವುದಿಲ್ಲ, ಕೆಟ್ಟ ಜಾಗದಲ್ಲಿ ಇರುತ್ತೀಯ. Hallelujah. Hallelujah. Come out from all your evil things, evil ways, evil thoughts. ಎಲ್ಲಾ ಒಂದು ಕೆಟ್ಟ ಆಲೋಚನೆಗಳು, ಕೆಟ್ಟ ದಾರಿಯಿಂದ ಹೊರಗೆ ಬಾ. When you receive the peace of Prince in your heart, ಯಾವಾಗ ನಿನ್ನ ಹೃದಯದಲ್ಲಿ ನೀನು ಸಮಾಧಾನ ಕರ್ತನನ್ನು ನೀನು ಅಂಗೀಕರಿಸುತ್ತೀಯೋ, automatically your thoughts will change, a beautiful thoughts. ನಿನ್ನ ಆಲೋಚನೆಗಳು ಮಾರ್ಪಾಡಾಗುತ್ತದೆ. The thoughts God will give, that will make you peace. ದೇವರು ಕೊಡುವ ಒಂದು ಆಲೋಚನೆಗಳು When ಸಮಾಧಾನವಾಗಿರುತ್ತದೆ. He is dwelling in you, your everything became possible, not impossible. ಯಾವಾಗ ದೇವರಿನಲ್ಲಿ ವಾಸಿಸುತ್ತಾರೋ ಎಲ್ಲವೂ ಸಾಧ್ಯವಾಗಿ ಕಾಣಿಸುತ್ತದೆ, ಅಸಾಧ್ಯವಾಗಿ ಕಾಣಿಸುವುದಿಲ್ಲ. Many times the problem not comes from outside. When you give place to problem, you become a problem. ನೀ ಅನೇಕ ಸಾರಿ ಹೊರಗಿನಿಂದ ಒಂದು ಪ್ರಾಬ್ಲಮ್, ಕಷ್ಟವು ಬರುವುದಿಲ್ಲ. ನಿನ್ನ ಶರೀರದಲ್ಲಿ ಕಷ್ಟಕ್ಕೆ ನೀನು ಒಂದು ಯಾವಾಗ ಸ್ಥಾನ ಕೊಡುತ್ತೀಯೋ ಅದು ಬಂದು ಪ್ರವೇಶಿಸುತ್ತದೆ. You want to have the discerning spirit in you. ನಿನ್ನಲ್ಲಿ ಒಂದು ಭಾವಿಸುವ ಒಂದು ಆಲೋಚನೆ ಇರಬೇಕು. The evil will give all time negative thoughts and everyone. ಎಲ್ಲರಲ್ಲಿಯೂ ಒಂದು ಕೆಟ್ಟ ಆಲೋಚನೆಗಳು ಕೊಡೋದಕ್ಕೆ ಸೈತಾನನು. Many people, they'll never sleep in night times. Why? ಅನೇಕರು ರಾತ್ರಿಯಲ್ಲಿ ನಿದ್ದೆ ಮಾಡುವುದಿಲ್ಲ. ಯಾಕೆ ಗೊತ್ತಾ? They'll think only about their credits. ಯಾವಾಗಲೂ ಅವರ ಸಾಲದ ಬಗ್ಗೆ ಆಲೋಚಿಸುತ್ತಾರೆ. They'll think about their health all the time. ಅವರ ಒಂದು ಆರೋಗ್ಯದ ಬಗ್ಗೆ ಆಲೋಚಿಸುತ್ತಾರೆ. They'll think about their future. That's why they'll never get sleep. ಫ್ಯೂಚರ್ ಬಗ್ಗೆ ಆಲೋಚಿಸುತ್ತಾರೆ, ಅದಕ್ಕೋಸ್ಕರ ನಿದ್ದೆ ಬರುವುದಿಲ್ಲ. Sometimes the devil will attack. Many are had suicide in the situation. ಅನೇಕರಿಗೆ ಸೈತಾನನು ಒಂದು ಅಟ್ಯಾಕ್ ಮಾಡುತ್ತಾರೆ, ಒಂದು ಈ ಲೋಕವನ್ನು ಬಿಟ್ಟು ಹೋಗಬೇಕು, ಮರಣಿಸಬೇಕು ಎಂಬುದಾಗಿ. The kind of thoughts will come when we are giving the place to Satan thoughts. Automatically that attack will come. ಯಾವಾಗ ಸೈತಾನ ಆಲೋಚನೆಗಳಿಗೆ ನಾವು ಜಾಗ ಕೊಡ್ತೀವೋ ಅಂತ ಒಂದು ಸೈತಾನನ ಅಟ್ಯಾಕ್ಸ್ ಬರುತ್ತದೆ. Hallelujah. Hallelujah. I don't want to speak about him much. ಹೆಚ್ಚಾಗಿ ಮಾತನಾಡಲು ಸಾಧ್ಯವಿಲ್ಲ. Hallelujah. Hallelujah. I don't speak about him much. Hallelujah. Because the conqueror of Jesus Christ in our lives, he will give everything best to us. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯೇ ನಮಗೆ ಜಯಶಾಲಿಯನ್ನು ಕೊಡುವವರಾಗಿದ್ದಾರೆ. Hallelujah. Hallelujah. That's why he's telling, once again we'll read and close this section of the worship. ಇದನ್ನು ಓದಿ ನಾವು ಮುಗಿಸೋಣ. For I know the thoughts that I think towards you, says the Lord, the thoughts of peace, not of evil, to give you a future and peace. Hope. Jeremiah 28:29-11. ಇರ್ಮೀಯನು ಬರೆದಿರುವಂತ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 11ನೇ ವಚನ. Hallelujah. ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು, ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. Hallelujah. Hallelujah. So God going to give you peace and hope in your family, in all your personal life. If you don't have peace, go to peace of Prince. He will give the peace. If your thoughts are coming evil, go to God. He will give right thoughts to you. But you don't want to give up for the evil thoughts, evil words. Only give the words and hear the word of God. Be trust unto Him. He will do the mighty things in your life. ನಿನಗೆ ಸಮಾಧಾನವಿಲ್ಲದೆ ಇದ್ದರೆ ದೇವರ ಹತ್ತಿರ ಹೋಗು, ದೇವರು ನಿನಗೆ ಸಮಾಧಾನವನ್ನು ಕೊಡುವರು. This word God will bless, and this word rooted into your heart, it will give growth, it will give fruit, much more fruit, and you will be blessed completely. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಈ ವಾಕ್ಯವು ನಿಮ್ಮ ಹೃದಯದಲ್ಲಿ ಆಳವಾಗಿ ಕೆಲಸ ಮಾಡಲಿ. Anybody did to anyone mistakes? ಯಾರಿಗಾದರೂ ಒಂದು ತಪ್ಪು ಮಾಡಿದ್ದಾರೆ, just go and forgive, ask forgiveness. Nothing will go.
ಹೋಗಿ ಅವರನ್ನು ಕ್ಷಮಾಪಣೆ ಕೇಳಿರಿ, ಏನೂ ಆಗುವುದಿಲ್ಲ. When you ask forgiveness to them, automatically that burden will go from you. ಯಾವಾಗ ನೀನು ಹೋಗಿ ಒಂದು ಕ್ಷಮಾಪಣೆಯನ್ನು ಕೇಳುತ್ತೀಯೋ ಹೃದಯದ ಭಾರಗಳೆಲ್ಲ ಇಳಿದು ಹೋಗುತ್ತದೆ. If you are keeping that burden in you, you are murmuring, keep on every day you are murmuring, you are spoiling your life. ಆ ಭಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಪ್ರತಿದಿನ ಗುಣಗುಟ್ಟುತ್ತಿದ್ದರೆ ನಿನ್ನ ಜೀವನವನ್ನು ನೀನೇ ನಾಶನ ಮಾಡಿಕೊಳ್ಳುತ್ತೀಯ. So sit together and ask and conclude and leave it, and God will give peace among you. ಸೊ ನೀವು ಕುಳಿತುಕೊಂಡು ಸಮಾಧಾನದಿಂದ ಎಲ್ಲ ಬಗೆಹರಿಸಿರಿ. Many families, there is husband and wife, they have a lot of misunderstanding in the end days. ಅನೇಕ ಕುಟುಂಬಗಳಲ್ಲಿ ಕಡೆಯ ದಿನಗಳಲ್ಲಿ ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ ಅಪಾರ್ಥಗಳು ಇರುತ್ತದೆ. Simply there is no reason, but they will be fighting. ರೀಸನೇ ಇರುವುದಿಲ್ಲ, ಆದ್ರೆ ಜಗಳವಾಡುತ್ತಿರುತ್ತಾರೆ. But they have not done anything, but even though fighting is going well, ಜಗಳವಾಡುತ್ತಿರುತ್ತಾರೆ. nothing is there to fight. ಜಗಳವಾಡುವುದಕ್ಕೆ ಏನೂ ಇರುವುದಿಲ್ಲ. But the Bible says, ಸತ್ಯವೇದ ಹೇಳುತ್ತದೆ, the oneness, whoever will be oneness and together in one thing, the prayer answer will comes. ಒಗ್ಗಟ್ಟಿನಿಂದ ನಾವು ಏನೇ ಮಾಡಿದರೂ ದೇವರಿಂದ ಉತ್ತರ ಸಿಗುತ್ತದೆ. That's why Satan will attack the families to destroy them. ಸೈತಾನನು ಕುಟುಂಬಗಳನ್ನು ಅಟ್ಯಾಕ್ ಮಾಡಿ ಅವರನ್ನು ನಾಶನ ಮಾಡುವುದೇ ಆತನ ಪ್ಲಾನ್ ಆಗಿದೆ. You want to sense in this area in time of time. ಈ ಜಾಗದಲ್ಲಿ ನೀವು ಒಂದು ಸೆನ್ಸ್ ಮಾಡಬೇಕು. And you want to pray and come out from the situation where you are. ಪ್ರಾರ್ಥನೆ ಮಾಡಿ ಅದರಿಂದ ಹೊರಗೆ ಬರಬೇಕು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Gracious Heavenly Father, ಕೃಪೆಯುಳ್ಳ ಪರಲೋಕದ ತಂದೆಯೇ, Lord, many times I have evil thoughts. ತಂದೆ, ಅನೇಕ ಸರಿ ನನಗೆ ಒಂದು ಕೆಟ್ಟ ಆಲೋಚನೆಗಳಿದೆ. Because of Lord, that evil thoughts, I am not having the peace in my heart. ಆ ಕೆಟ್ಟ ಆಲೋಚನೆಗಳಿಂದ ನನ್ನ ಹೃದಯದಲ್ಲಿ ಸಮಾಧಾನವಿಲ್ಲ. Lord, you said I will have the kind and I have the thoughts towards to you to give peace and hope in your lives, the Bible says, Lord. ಸತ್ಯವೇದ ಹೇಳುತ್ತದೆ, ನಾನು ನಿನಗೆ ಒಂದು ನಿರೀಕ್ಷಣೆ ಮತ್ತು ನಿನಗೆ ಒಂದು ಒಳ್ಳೆಯದನ್ನು ಮಾಡುವುದೇ ನನ್ನ ಆಲೋಚನೆ ಆಗಿದೆ ಎಂಬುದಾಗಿ ನೀವು ಹೇಳಿದ್ದೀರಿ. So more than that, we are, Lord, thinking about these worldly things, and Lord, we are wasting Lord, our life and our time and precious time of Father God. ಅದಕ್ಕಿಂತ ಹೆಚ್ಚಾಗಿ ನಾವು ಅನೇಕ ಈ ಲೋಕದ ಆಲೋಚನೆಗಳನ್ನು ನಾವು ಆಲೋಚನೆ ಮಾಡಿ ಅಮೂಲ್ಯವಾದ ಸಮಯವನ್ನು ಕಳೆದುಕೊಳ್ಳುತ್ತೇವೆ. Lord, your Bible says nothing will stand, one stone after one stone never will, everything vanish and everything pass away, but my words never pass away, your word says, Lord. ತಂದೆ, ನೀವು ಹೇಳಿದ್ದೀರಿ ತಂದೆ, ಕಲ್ಲಿನ ಮೇಲೆ ಕಲ್ಲು ನಿಲ್ಲುವುದಾದರೆ ನನ್ನ ವಾಕ್ಯವು ಎಂದಿಗೂ ಅಳಿದು ಹೋಗುವುದಿಲ್ಲ. This all the world will pass away, but my words never pass away. ಈ ಲೋಕವು ಅಳಿದು ಹೋಗುವುದು, ನನ್ನ ವಾಕ್ಯವು ಅಳಿದು ಹೋಗುವುದಿಲ್ಲ. Lord, we want to stand and we want to put the foundation in the word of God in our lives, of Father. ತಂದೆ, ನಮ್ಮ ಜೀವನದಲ್ಲಿ ದೇವರ ವಾಕ್ಯದ ಮೇಲೆ ನಾವು ಒಂದು ಫೌಂಡೇಶನ್ ಹಾಕಬೇಕು, Thank you, Lord, you have showed us what strong you have chosen us. We are the temple of the living God. Nobody can destroy your temple, of Father God. ತಂದೆ, ನಾವು ಜೀವಿಸುವ ದೇವರಿಗೆ ಆಲಯವಾಗಿದ್ದೇವೆ, ಇದನ್ನು ಕೆಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. And Lord, you are saying we are the building for you. ತಂದೆ, ನಾವೇ ಕಟ್ಟಡವಾಗಿದ್ದೇವೆ ನಿಮಗೆ. Lord, we are the field for you. ತಂದೆ, ನಾವೇ ಒಂದು ಹೊಲವಾಗಿದ್ದೇವೆ. Because you want to, Lord, use us in that manner. ತಂದೆ, ಆ ರೀತಿಯಲ್ಲಿ ನಮ್ಮನ್ನು ನೀವು ಉಪಯೋಗಪಡಿಸಿಕೊಳ್ಳಬೇಕು. Whoever, Lord, watching this, Lord, wonderful and powerful message today, Lord, they want to be blessed in the mighty name of Jesus of Nazareth. ತಂದೆ, ಯಾರೆಲ್ಲ ಈ ಶಕ್ತಿಯುಳ್ಳ ವಾಕ್ಯವನ್ನು ವೀಕ್ಷಿಸುತ್ತಿದ್ದಾರೋ ಎಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. Lord, let people will be delivered in Jesus' mighty name. ತಂದೆ, ಮನುಷ್ಯರು ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಿಕೊಳ್ಳಲಿ. Every, Lord, crooked mind leads to death, but Lord, spiritual mind leads to life, the Bible says. ತಂದೆ, ಶಾರೀರ ಭಾವದ ಆಶೆಗಳು ಮರಣಕ್ಕೆ ಅದು ತೆಗೆದುಕೊಂಡು ಹೋಗ್ತದೆ, ಆದರೆ ಪವಿತ್ರಾತ್ಮದ ಆಲೋಚನೆಗಳು ಅದಕ್ಕೆ ಜೀವವನ್ನು ಕೊಡುತ್ತದೆ. Lord, give us spiritual thoughts in our lives, of Father God. ಪವಿತ್ರವಾದ ಪರಿಶುದ್ಧವಾದ ಆಲೋಚನೆಗಳನ್ನು ನಮಗೆ ಕೊಡುತ್ತದೆ. Thank you, Lord, this beautiful Sunday. ತಂದೆ, ಈ ಸುಂದರವಾದ ಭಾನುವಾರಕ್ಕೋಸ್ಕರ ನಿಮಗೆ ಸ್ತೋತ್ರ. Thank you, Lord. Thank you, millions and millions to you, Jesus. ತಂದೆ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ. We give you all the glory, honor, power unto your holy name, Lord. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ತಂದೆ, ಪವಿತ್ರವಾದ ನಾಮಕ್ಕೆ. In Jesus' mighty name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. 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 My dear ones, we'll see you next week. May God bless ನಾವು you. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.